ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಜ್ಯೋತಿ ಸಿಡಿ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ನಿಮಗೆ ಒಂದು ಬೆಕ್ ಬಗ್ಗೆ ಹೇಳಿದ್ದೆ. ಅದು ಬಂದು ನಾನು ಸಾಕಿರೋ ಕ್ಯಾಟಲ್ಲ, ಸ್ಟ್ರೀಟ್ ಕ್ಯಾಟು. ಆಲ್ಮೋಸ್ಟ್ ನಮ್ಮ ಮನೆಗೆ ಒಂದು 2.5-3 ಇಯರ್ಸಿಂದ ಬರುತ್ತೆ. ಅದು ಬರುತ್ತೆ, ಊಟ ಮಾಡುತ್ತೆ, ಹೋಗ್ತಿತ್ತು, ಎಲ್ಲೆಲ್ಲೋ ಮರಿಗಳು ಹಾಕೊತಾ ಇತ್ತು. ಇದು 4ನೇ ಸರಿಯಾದ ಮರಿ ಹಾಕ್ತಿರೋದು ಗೈಸ್. ಪ್ರತಿ ಸರಿ ನಾಯಿ ತಿನ್ಕೊಂಡು ಹೋಗುತ್ತೆ. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ನಾಯಿ ಉಂಟು. ಆ ಸ್ಮೆಲ್ಲಿಗೆ ಬಂದು ತಿನ್ನುತ್ತೆ. ಲಾಸ್ಟ್ ಟೈಮ್ ನಾನು ವೆಕೇಷನ್ಗಂತ ಊರಿಗೆ ಹೋಗಿದ್ದೆ, ಆವಾಗ ನಮ್ಮನೆ ಹತ್ರನೇ ಹಾಕ್ಬಿಟ್ಟಿತ್ತು. ಆ ಸ್ಮೆಲ್ಲಿಗೆ ನಾಯಿ ಬಂದು ತಿಂದು ನಮ್ಮ ಮನೆ ಮುಂದೆಲ್ಲ ಅರ್ಧ ಜೀವ ಮಾಡಿ, ಅದು ಹೇಳಲಿಕ್ಕೇ ಬೇಜಾರಾಗುತ್ತೆ, ಆ ಥರ ಮಾಡಿತ್ತು. ಬಟ್ ಈ ಟೈಮ್ ಅದೆಲ್ಲೇ ನಮ್ಮನೆ ಹತ್ರ ಹಾಕಿಲ್ಲ, ಬೇರೆ ಈ ಕಡೆ ಪಕ್ಕದ ಬಿಲ್ಡಿಂಗಲ್ಲಿ ಹಾಕಿತ್ತು. ಸೊ ನಿನ್ನೆ ನಮ್ಮ ಮನೆ ಕಚ್ಕೊಂಡು ಬಂತು. ನಾನು ಪೂಜೆ ಮಾಡ್ತಿದ್ದೆ, ಅದು ನಾನು ಲಾಗಲ್ಲಿ ಹಾಕ್ಕೊಂಡು ಕಚ್ಕೊಂಡು ಬಂತು. ಅದು ಕುಣ್ತಿತ್ತು. ಏನಾಯ್ತು ಅಂತ ನೋಡಿದ್ರೆ ನಾಯಿ ಕಚ್ಚಿತ್ತು ಗೈಸ್. ಅದಕ್ಕೆ ಫುಲ್ಲು ಡೀಪಾಗಿ ಇಂಜುರಿ ಆಗುಂಟು, ಒಳಗಡೆ ಇರೋ ಮಾಂಸ ಎಲ್ಲ ಕಾಣ್ತಾ ಉಂಟು, ಆ ಥರ ಕಚ್ಚುಂಟು ನಾಯಿ. ಸೊ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ಕೊಬರೋಣ ಅಂತ ಹೇಳಿ. ಕೆಲವರು ಕ್ವಶನ್ ಮಾಡ್ಬೋದು, ಯಾಕೆ ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀರಾ ಅಂತ ಹೇಳಿ. ನಾನು ಹಾಕ್ತಿರೋ ರೀಸನ್ ಬಂದ್ಬಿಟ್ಟು, ನನ್ನ ನೋಡಿ ಸ್ವಲ್ಪ ಜನ ಇನ್ಸ್ಪೈರ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ. ಮನುಷ್ಯರನ್ನ ಕೇರ್ ಮಾಡಿ ಅವ್ರಿಗೆ ಪ್ರೀತಿ ಕೊಟ್ಟು ಅದನ್ನ ಹಾರ್ಟ್ ಮಾಡ್ಕೊಳ್ಳೋ ಬದಲು ಈ ಥರ ಮೂಗ್ ಪ್ರಾಣಿಗಳಿಗೆ ಅವ್ರಿಗೆ ಏನು ನೀಡಿರುತ್ತೆ ಅದನ್ನು ಮಾಡಿಸಿದ್ರೆ ಅಥವಾ ಕೊಟ್ಟರೆ, ಅಂತೂ ತನ್ನ ಹಾಕಿದ್ರೆ ದೇವರು ನಮ್ಗೆ ಅದನ್ನು ಒಳ್ಳೆ ಕರ್ಮ ಆಗಿ ವಾಪಸ್ ಕೊಡ್ತಾನೆ ಅನ್ನೋದನ್ನ ನಂಬಿಕೆ. ಅದಕ್ಕಾಗಿ ವಿಡಿಯೋ ಮಾಡ್ತಾ ಉಂಟು. ನಿಮಗೂ ಸುತ್ತಮುತ್ತ ಆ ಥರ ಇತ್ತಂತಂದಾಗ ದಯವಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟ್ ಟೈಮ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ಖುಷಿ ಇನ್ನು ನೋವುಂಟ ಮಗ್ನ? ಬಾ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ. ಎಷ್ಟು ಮುದ್ದಾಗಿ ಉಂಟು ನೋಡಿ ಬೆಕ್ ಪಪ್ಗಳೆಲ್ಲ. ಅಯ್ಯೋ ಇದಂತೆ ಕ್ಯೂಟಾಗಿ ಮಲ್ಗುಂಟು. ಎಲ್ಲ ನಮ್ಮ ಪುಸಿ ಕಲರೇ ಉಂಟು ನೋಡಿ ಗೈಸ್, ಅಲ್ವಾ ಪುಸಿ? ಎಲ್ಲ ನಿನ್ನ ಕಲರೇ ಉಂಟು ಪುಸಿಗಳು. 6 ಮರಿ ಹಾಕುಂಟು ನೋಡಿ ಗೈಸ್. ಇದು ಆ ನೋವಲ್ಲೂ ಪಾಪ ನಾಯಿ ಕಚ್ಚಿದ್ರು ಮರು ಜನ್ಮ ಇದಕ್ಕೆ ಮಾತ್ರ. ಸೊ ಗೈಸ್ ನೋಡಿ, ನಂಗೆ ಬೆಕ್ ಕರ್ಕೊಂಡು ಹೋಗ್ಲಿಕ್ಕೆ ಏನೂ ಸಿಗ್ಲಿಲ್ಲ ಬೇರೆ. ನಾನು ಪೆಟ್ಟೆಲ್ಲ ಸಾಕಿಲ್ಲ. ಸೊ ಮನೆಯಲ್ಲಿ ಅವೆಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿಲ್ಲ. ಈ ಬಾಕ್ಸಲ್ಲೇ ಕೂರಿಸಿ ಕಾರಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಮಾಡ್ತಾ ಉಂಟು. ಇರ್ತಾಳೋ ಕೂರ್ತಾಳೋ ಇಲ್ವೋ ಗೊತ್ತಿಲ್ಲ, ನೋಡ ಇರಿ. ಬಾಯ್ಲಿ ಖುಷಿ. ಖುಷಿ ಕ್ಯಾಟ್ ನೋಡ ಕರ್ಕೊಂತೀನಿ. ಸಂಬಿಲ್ ಕೂತುಂಟು, ನಾನು ಕರ್ಕೊ ಬರ್ತೀನಿ. ಬಿಟ್ರು ಬಂದ್ಮೇಲೆ ಕುಡಿಯೂರಂತೆ, ಬಿಟ್ರು ಬಾಯ್. ಇವಾಗ ಹೋಗ್ಬಿಟ್ಟಿದ್ಯಲ್ಲ ಪುಸಿ, ಬಾ ಬಾಯ್ಲಿ ಬಾ, ಬಾಯ್ಲಿ ಕಚ್ಬಿಟ್ಟಿ. ಆಮೇಲೆ ಬಾಯ್ಲಿ ಕಚ್ಚಲ್ಲ, ಒಳ್ಳೆ ಪುಸಿ ನೀನು. ಕೂಚೋ 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 ಕೂಚೋ, ಎಲ್ಲ ಕರ್ಕೊಂಡು ಹೋಗ್ತಿಲ್ಲ, ಕೂಚೋ ಕೂಚೋ ಪುಸಿ. ಏನು ಭಯ ಪಡ್ಬೇಡ, ಬಾರ ಬಾಯ್ಲಿ ಹೋಗ್ಬೇಡ ಹಾಸ್ಪಿಟ್ಲಿಗೆ. ಪುಸ್ ಮಾಡ್ತಾ ಉಂಟಾ ಪುಸಿ? ಚೂಚು ಮಾಡ್ತಾ ಉಂಟಾ? ಮಾಡು ಬೇಗ ಮಾಡು. ನಾಚೆ ಡಾಗಿ ಉಂಟು, ಹೋಗ್ಬಿಡ, ಇಲ್ಲೇ ಮಾಡು ಆಯ್ತಾ? ಬಾ ಹೋಗೋಣ. ನೋಡಿ ಪಾಪ ಕಾಲು ಹಾಕ್ತಿಲ್ಲ ಅದಕ್ಕೆ. ಗೈಸ್ ಬೆಕ್ನ ಆಚೆ ಕರ್ಕೊಂಡು ಹೋಗುವಾಗ ಕಣ್ಮುಚ್ಚಿ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ, ಯಾಕಂದರೆ ಫುಲ್ ಗಾಬರಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ಇದು ಹಾಗೆ ರಿಯಾಕ್ಟ್ ಮಾಡ್ತು, ಅದಕ್ಕೆ ಕಣ್ಣು ಮುಚ್ಚಿ ಕರ್ಕೊಂಡು ಹೋದೆ. ಎಲ್ಲಿಗೂ ಇಲ್ಲ, ಸುಮ್ಮನಿರೋ ಹಾಸ್ಪಿಟ್ಲಿಗೆ. ನೀನೇನೆಲ್ಲೂ ಬಿಟ್ಟು ಬಂದ್ಬಿಡಲ್ಲ ದೂರ. ಸೊ ಗೈಸ್ ನೋಡಿ, ಬಂದಮೇಲೆ ಕಿರಿಸ್ತಾನೆ ಇಲ್ಲ. ಅದಕ್ಕೆ ಒಂದು ಬ್ಯಾಸ್ಕೆಟ್ ಕೊಟ್ಟರು. ಅವರು ಬ್ಯಾಸ್ಕೆಟ್ ಕೂರಿಸಿದ್ಮೇಲೆ ಸೈಲೆಂಟ್ ಆಗೋಯ್ತು ಪಾಪ. ಇದು ನಮ್ಮ ಮನೆ ಹತ್ರನೇ ಇರೋ ವೆಟನರಿ ಶಾಪು. ಸೊ ಅದಕ್ಕೆ ಇಲ್ಲಿಗೆ ಕರ್ಕೊಬಂದು ಹತ್ರ ಆಗುತ್ತೆ ಅಂತ ಹೇಳಿ. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ, ಸೊ ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಒಳಗೆ ಒಂದು ಶಿಡ್ಸಿತ್ತು ಗೈಸ್, ಅದು ನೋಡಿ ಫುಲ್ಲು ಹಾರ್ಬಿಟ್ಲು ಮೇಲೆ. ಅದಕ್ಕೆ ಅವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಕೊಂಡು ಡಾಕ್ಟರ್ ಬರೋ ತನಕ. ಇಲ್ವಾ ಡಾಕ್ಟರು? ಎಲ್ಲಿ ಪುಸಿ ಹೇಳು, ಎಲ್ಲಿ ಪುಸಿ? ಅಲ್ಲಿ ಬ್ಯಾಸ್ಕೆಟ್ ಅಲ್ಲಿ. ಅಲ್ಲಿ ನೀನ್ ತಿನ್ನೋದು ಏನಿಲ್ಲ ಬಾರಿಯನ್. ಇಲ್ಲಿ ಅದೆಲ್ಲ ನೀನ್ ತಿನ್ನೋದಲ್ಲ, ಡಾಗಿ ಪುಸಿ ತಿನ್ನೋದು. ಹಂಗ ಮಾಡಿ ತಗೋಬಿಟ್ಟಿ. ಆಮೇಲೆ ನೋಡಿದೆಲ್ಲ ಕ್ಯಾಟ್ ಡಾಗ್ದು ಮಗನೆ ಫುಡ್ಡು. ಮಮ್ಮಿ ಅದು ಪುಟಾಣಿ ಸಣ್ಣ ಪಾಪು ಇತ್ತಲ್ಲ, ಅದು ತಗೋ, ಸಣ್ಣ ಪಾಪು ತಿನ್ಸಣ. ಸಣ್ಣ ಪಾಪು ಅದು ಮಮ್ಮಿದ್ ಲಾಲ ಬಿಟ್ಟು ನೀನು ತಿನ್ನಲ್ಲ. ಬಾ ತಿನ್ನಲ್ಲ ಕಣ, ನಿಜ ಬಾರೋ.
ಆದ್ರೆ ಮಮ್ಮಿನೂ ತಿನ್ನಲ್ಲ, ಮಮ್ಮಿ ಮಾಮೂಲಿ ಫುಡ್. ಬಾ 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 ಬಾ. ಬಂದೆ 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 ಬಂದೆ. ಆಯ್ತಾ ಬರ್ತ್ಡೇ ಪಾರ್ಟಿ ಸ್ಕೂಲಲ್ಲಿ? ಮತ್ತೆ ನಿನ್ ಕರ್ದಾಗೆಲ್ಲ ಖುಷಿ ರೆಸ್ಪಾಂಡ್ ಮಾಡ್ತಾ ಉಂಟು ನೋಡು. ಸೊ ನನ್ನ ಮಗನಿಗೆ ಇವತ್ತು ಸ್ಕೂಲಲ್ಲಿ ಒಂದು ಈವೆಂಟ್ ಇತ್ತು, ಒಂದು ಸ್ಟೋರಿನಲ್ಲಿ ಬರೋ ಕ್ಯಾರೆಕ್ಟರ್ ಬರ್ಡೇ ಇತ್ತು. ಸೊ ಅದಕ್ಕೆ ಈ ಥರ ರೆಡಿ ಮಾಡಿ ಕಳಿಸಿದ್ದೆ. ಅವ್ನು ಕರೆದಾಗೆಲ್ಲ ನಮ್ಮ ಪುಸಿ ರಿಯಾಕ್ಟ್ ಮಾಡ್ತಿತ್ತು. ನೋಡಿ ಫೈನಲಿ ಡಾಕ್ಟ್ರು ಬಂದರು. ನೋಡಿ ಗೈಸ್ ಯಾವ ಥರ ಆಗುಂಟಂತ ಹೇಳಿ ನೋಡಲಿಕ್ಕೆ ಹೊಟ್ಟೆ ಉರಿಯುತ್ತೆ ಅವಳನ್ನ. ಆ ನೋವಲ್ಲಿ ಪಾಪ ಡೆಲಿವರಿ ಪೇನ್ ಎಲ್ಲ ತಿಂದುಂಟು ಅದು. ಡ್ರೆಸ್ಸಿಂಗ್ ಏನಾದ್ರು ಮಾಡ್ಬೋದಾ ಸರ್? ಪೇನ್ ಇಂಜೆಕ್ಷನ್ ಏನಾದರೂ ಕೊಡ್ತೀರಾ? ಅದೇ ಬಗ್ಗೆ ಕರ್ಕೊ ಬಂದಿದ್ದು, ನಾಯಿ ಬಾ ರೇಬಿಸ್ ಆಗ್ಬಿಡುತ್ತೆ ಅಂತಾನೆ, ಮರಿ ಉಂಟ್ರೆ ಚಿಕ್ಕ ಚಿಕ್ಕದು ಅಂತ. ಸ್ಟಿಚ್ ಮಾಡ್ಬೇಕಾ? ಹಂಗೆ ಡ್ರೆಸ್ಸಿಂಗ್ ಮಾಡಿದ್ರೆ ಹುಷಾರಾಗುತ್ತಲ್ಲ ಸಮಯ. ಅಂದ್ರೆ ಸಿರಪ್ಸ್ ಹಾಕೊಳಕಾಗುತ್ತಾ? ಸಿರಪ್ಸ್ ಹಾಕಿ ಫುಲ್ ಅಗಲ ಇಲ್ಲ ಸ್ಟೆಪಲ್ ಡೌನ್ದಾಗೆ ಅದು ನೋಡಿ ಗೈಸ್, ಡ್ರೆಸ್ಸಿಂಗ್ ಇಂತ ಮುಂಚೆ ಟ್ರಿಮ್ ಮಾಡ್ಕೋಬೇಕಂದ್ರೆ ಟ್ರಿಮ್ ಮಾಡ್ತೀರಿ. ಪಾಪ ಸಿಕ್ಕಾಪಟ್ಟೆ ಪೇನ್ ಇತ್ತಲ್ಲ, ತುಂಬಾ ಒದ್ದಾಡ್ಬಿಡ್ತು ಪಾಪ. ಇರುಪಸಿ ಇರುಪಸಿ. ಸ್ವಲ್ಪ ನೋವು ತಡ್ಕೊಪಿಸಿ, ಡ್ರೆಸ್ಸಿಂಗ್ ಮಾಡ್ತಾರೆ, ಹುಷಾರಾಗ್ಬಿಡುತ್ತೆ ಆಯ್ತಾ. ನೋಡಿ ಇಲ್ಲೊಂದ್ ಕಡೆ ಅಲ್ಲಿ ನಾಟ್ಬಿಟ್ಟಿತ್ತು ಗಾಯ್ಸ್, ಅದು ಪೂರ್ತಿ ಪಸ್ ಆಗ್ಬಿಟ್ಟಿತ್ತು. ನೋಡ್ತಾ ಉಂಟಾ? ಇರು. ನೋಡಿ ಈಗ ಸಿಕ್ಕಾಪಟ್ಟೆ ನೋವು ತಂದುಬಿಡ್ತು. ಲಾಸ್ಟಲ್ಲಿ ನಾಯಿ ಕಚ್ಚಿದಲ್ವಾ, ಸೊ ಹಾಗಾಗಿ ರೇಬಿಸ್ ಬಂದುಬಿಡುತ್ತೆ ಅಂತ ಭಯಕ್ಕೆ ಒಂದು ರೇಬಿಸ್ ಇಂಜೆಕ್ಷನ್ನು, ಒಂದು ಪೇಯ್ನ್ ಕಿಲ್ಲರ್ ಮತ್ತು ಒಂದು ಇನ್ಫೆಕ್ಷನ್ ಇಂಜೆಕ್ಷನ್ನ ಕೊಡಿಸಿದ್ವಿ. 3 ಇಂಜೆಕ್ಷನ್ ಆಯಿತು ಟೋಟಲ್. ಅದಕ್ಕೆ ಸಿಕ್ಕಾಪಟ್ಟೆ ನೋವು ತಿಂದುಬಿಡ್ತು, ಅದು ಗಾಯದ ಪೇಯ್ನ್ ಎಲ್ಲ ಸೇರಿ ಪಾಪ. ನೋಡಿ ಪುಸದ್ ಹೆಂಗಾಗುಂಟು ಅಂತ. ಹುಷಾರಾಗುತ್ತೆ ಅಂತ. ಇನ್ನೇನಿಲ್ಲ, ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗೋಣ ಅಷ್ಟೇ. ಗೈಸ್, ನಮ್ಮ ಕ್ಯಾಟ್ಗೆ ಭಯ ಇತ್ತು, ಎಲ್ಲಿ ಮರಿದ ಒಂದು ಕಡೆ ನನ್ನೊಂದು ಕಡೆ ಸಪ್ರೇಟ್ ಮಾಡಿಬಿಡ್ತಾರೆ ಅಂತ ಹೇಳಿ. ಅದಕ್ಕೆ ಅದರ ತುಂಬ ರಿಯಾಕ್ಟ್ ಮಾಡ್ತಾ ಇದ್ಲು, ಮತ್ತು ತುಂಬ ಪೇಯ್ನ್ ಇತ್ತಲ್ವ, ಸುಸ್ತಾಗಿ ಹೋಗ್ಬಿಟ್ಟಿದ್ಲು. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಸಮಾಧಾನ ಮಾಡ್ಕೊಂಡು ಮನೆ ಒಳಗಡೆ ಬಂದ್ಲು. ನೋಡಿ ಗೈಸ್, ನಾವು ಫೈನಲಿ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನೋಡಿ 2 ಥರ ಡ್ರಾಪ್ಸು, ಒಂದು ಆಯಿಂಟ್ಮೆಂಟು ಮತ್ತು ಕ್ಯಾಟ್ ಫುಡ್ ಎಲ್ಲ ತೊಗೊಂಡು ಬಂದ್ವಿ. ಮತ್ತೆ ಅವಳಿಗೆ ರೇಬಿಸ್ದು ಇಂಜೆಕ್ಷನ್ ಹೇಳಿದ್ದಾರೆ ನೋಡಿ. ಈ 3 ಡೇಟಲ್ಲಿ 3 ಇಂಜೆಕ್ಷನ್ ಹಾಕಿಸ್ಬೇಕಂತೆ. ಸೊ ಗೈಸ್, ಅವ್ರ ಅಮ್ಮ ನೋಡಿದ ತಕ್ಷಣ ಮಕ್ಕಳಿಗೆಲ್ಲ ಫುಲ್ ಖುಷಿಯಾಗೋದು. ತುಂಬ ಹೊತ್ತಾಗಿತ್ತಲ್ಲ ಹಾಲು ಕುಡಿದು, ಸೊ ಹಾಲು ಕುಡಿದು ಖುಷಿಯಾಗಿ ಮಲ್ಕೊಬಿಟ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.